ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಏನಪ್ಪ ಇವತ್ತಿನ ಕಂಟೆಂಟ್ ಅಂದರೆ ಕ್ಯಾಪ್ಷನ್ ಓದಿರ್ತೀರ ಆಲ್ರೆಡಿ. ಎಸ್, ನಮ್ಮದು ಗಣೇಶ ನೋಡೋಕೆ ಬಂದಿದ್ದೀವಿ. ಹಂಗೆ ಬುಕ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ, ಯಾಕಂದರೆ ಜಾಸ್ತಿ ಟೈಮ್ ಇಲ್ಲ. ಆಮೇಲೆ ಗಣೇಶಗಳು ನಮ್ಗೆ ಬೇಕಾಗಿರೋ ಥರ ಸಿಗಲ್ಲ ಅಂದ್ಬಿಟ್ಟು ಇಲ್ಲಿ ಗಂಟ ಬಂದು ಮಳೇಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ನೋಡಿ ಹೆಂಗೆ ಮಳೆ ಬರ್ತಿದೆ. ಬ್ರೋ ಆಯಣ್ಣ, ಬ್ರೋ ಸೊ ಗೈಸ್, ಮಳೇಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಎಸ್ ಟಿ ಮಾಲ್ ಹತ್ರ ಬಂದು ನಾವು ನಮ್ಮ ಗಣೇಶ ನೋಡೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಮಳೆ ಬಂದ್ಬಿಡ್ತು, ಮಳೇಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಸೊ One eternity later. ಮಳೆ ಕಮ್ಮಿ ಆಯ್ತು ಗೈಸ್, ಅದಕ್ಕೆ ಹೊರಟಿದ್ದೀವಿ. ಮತ್ತೆ ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಒಳ್ಳೆ ಬಿಸಿಲು ಬರ್ತಾ ಇದೆ. ಅವ್ರವ್ರ ಆಫೀಸ್ ಅವ್ರಿಗೆಲ್ಲ ತೋರಿಸೋರಂತೆ ಫ್ರೆಂಡ್ಸ್ ನಮ್ಮ ಬ್ಲಾಗ್ಸ್ನ. ನಾವಿವಾಗ ಹೋಗ್ತಾ ಇರೋದು ಬಂದು ರಾಜನ್ ಗುಂಟೆಗೆ. ಸೊ ಇವಾಗ ಹೆಬ್ಬಾಳ ಫ್ಲೈಓವರ್ ಹತ್ತಿದ್ದೀವಿ, ಹೋಯ್ತಾ ಇದ್ದೀವಿ ರೋಡ್ ಮೇಲೆ. ಯಾರ್ಯಾರು ಟ್ರೈನ್ನ ನೋಡಿಲ್ಲ, ಟ್ರೈನ್ ನೋಡ್ಕೊಳ್ರಿ. ಟ್ರೈನ್ ನಿಂತೈತಿ ಇಲ್ಲಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಟ್ರೈನ್ ನೋಡಿ ಗೈಸ್, ಇದೇ ಟ್ರೈನು, ಇದನ್ನೇ ಟ್ರೈನ್ ಅನ್ನೋದು. ಸೊ ಗೈಸ್, ನಾವು ಆಲ್ರೆಡಿ ಇವಾಗ ರಾಜನಗುಂಟೆ ಹತ್ರ ಬಂದಿದ್ದೀವಿ. ಸೊ ಆಲ್ರೆಡಿ ಎಲ್ಲ ರೀಚ್ ಆಗ್ಬಿಡವ್ರೆ. ನಾವೇ ಯಾವಾಗಲೂ ಲೇಟ್ ಲತೀಫ್ಗಳು ಆರಾಮಾಗಿ ಹೋಗ್ತಾ ಇದೀವಿ. ಸೊ ಗೈಸ್, ಇವಾಗ ಟೋಲ್ ಬೂತ್ ಬರ್ತಾ ಇದೆ. ಸೊ ನೋಡಿ ಹೆಂಗೆ ಫ್ರೀಯಾಗಿ ಟೋಲ್ ಬೂತ್ನ ಕ್ರಾಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಗೈಸ್ ನೋಡಿ, ಇಷ್ಟೇ, ಹಿಂಗೆ ಫ್ರೀಯಾಗಿ ಟೋಲ್ನ ಕ್ರಾಸ್ ಮಾಡೋದು. ನೋಡಿದ್ರಾ ಎಷ್ಟು ಸಿಂಪಲ್ಲು. ಒಂದು ಸ್ಮಾಲ್ ಟೀ ಬ್ರೇಕ್ ತೊಗೊಳ್ಳೋಣ ಅಂತ ಟೋಲ್ ದಾಟಿ ಲೆಫ್ಟ್ಗೆ ಹಾಕ್ಕೊಂಡಿದ್ದೀವಿ. ಏನೂ ತಿಂದಿಲ್ಲ, ಹೊಟ್ಟೆ ಎಲ್ಲ ಹಸಿದೈತೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂದ್ಬಿಟ್ಟು ಸೊ ಸ್ಮಾಲ್ ಚಾಯ್ ಬ್ರೇಕ್ಗೆ ನಿಲ್ಸಿದ್ವಿ. ಗೈಸ್, ನಾವು ಇಲ್ಲೇ ಬರೋದು ಯಾವಾಗೂ ಗಣೇಶ ತೊಗೊಳಕ್ಕೆ ಬಂದಾಗೆಲ್ಲ ಇಲ್ಲಿ ಬಂದು ಒಂದು ಸ್ಪಾಟ್ ಹಾಕ್ಬಿಟ್ಟು ನೋಡಿ ಟೋಲ್ ದಾಟಿದ ತಕ್ಷಣ ಲೆಫ್ಟ್ ಸೈಡಲ್ಲೇ ಇತ್ತು ಅಂಗಡಿ. ನೋಡಿ ನಮಗೋಸ್ಕರ ಬಿಸಿ ಎಲ್ಲ ಮಾಡ್ಕೊಡ್ತಾರೆ ಅಣ್ಣ. ಇನ್ನೊಂದ್ಸಲಿ ಕೊಡ್ತಾರೆ ಅಣ್ಣ, ಹಾಯ್ ಅನ್ರೋಣ ಬ್ಲಾಗ್ಗೆ. ಸೊ ಮಸ್ತಾಗಿ ಟೀ ಎಲ್ಲ ಮಾಡ್ಕೊಡ್ತಾರೆ. ಟೀ, ಎಗ್ ರೈಸು, ಫ್ರೈಡ್ ರೈಸು ಎಲ್ಲ ಇದೆ ಅಣ್ಣ ಹತ್ರ. One eternity later. ಗೈಸ್, ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ಬನ್ನಿ, ನಿಮಗೆ ವೆರೈಟಿ ಆಗಿರೋ ಗಣೇಶನ ತೋರಿಸ್ತೀನಿ. ಮತ್ತು ಈ ಸಲಿದು ಥೀಮ್ ಏನು ಅಂತೆಲ್ಲ ತೋರಿಸಿ. ಹಾಯ್ ಭಯ, ನಮಗಾಗ್ಬಿಡ್ಬೇಕು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಭಯ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವನು ಶಮಂತ್ ಅಂತ, ಏಕೆ ಗಾಂಡ್ಸ್ ಅಲಿಯಾಸ್ ಬ್ರೂಸ್ಲಿ. ದೇವೇಶ್ ಆಯನು, ದೇವೇಶ್ ಹಂಗೆ ಭಯ. ನೀವು ಬಂದಿಲ್ಲ ಹೋದ್ಸಲಿ ಮೀಟಿಂಗ್ ವ್ಲಾಗಲ್ಲಿ. ಆಯನು ಭಯ ವ್ಲಾಗ್ಗೆ. ಬ್ರೋ ಆಯ್ ಬ್ರೋ, ಲಾಂಗ್ ಟೈಮ್ ಬ್ರೋ. ಗೈಸ್ ಬನ್ನಿ, ವೆರೈಟಿ ಆಗಿರೋ ಗಣೇಶ ಅಂತ ತೋರಿಸೋಣ. ಓ ಮೈ ಗಾಡ್, ವಾವ್. ಸೊ ಗೈಸ್, ಈ ಸತಿ ಥೀಮ್ ಬಂದು ಲಾಲ್ ಬಕ್ಷಿ ರಾಜಾನೇ ಅಂತೆ. ಒಂಚೂರು ಸೇರ್ ಏನಣ್ಣ ಮಾಡೋದು? ಒಂಚೂರು ಸೈಡ್ ಶೆಡ್ಗೆ ಬನ್ನಿ, ಕುಂಟೆ ಬಿಲ್ಲ ಆಡೋಣ. ಐ ಬಾರ ಶೆಡ್ಡಿಗೆ ಹೋಗೋಣ. ನಡೀರಿ. ಇಲ್ಲಿ ಇರೋದು ಬರೀ POP. ಸೊ ಆಮೇಲೆ ಅಣ್ಣ ಬೈದ್ಬಿಟ್ರು ನಿಮಗೆ ವಿಡಿಯೋ ಮಾಡಂಗಿಲ್ಲ ಅಂದ್ಬಿಟ್ಟು ಡಿಲೀಟ್
ಮಾಡಿಸ್ಬಿಟ್ರು, ಆದ್ರೂ ನಾವು ಗೊತ್ತಲ್ಲ ರೀಸೈಕಲ್ ಬಿನಲ್ಲಿ ಇಕ್ಕಿದ್ದೀವಿ. ಸೊ ಅಲ್ಲಿಂದ ನನ್ನ ಹತ್ರನೂ ಐತೆ ಬಿಡು, ನಾನು ಕಳಿಸ್ತೀನಿ. ಪೋಸ್ಟ್ ಮಾಡ್ತೀನಿ ನೋಡ್ರಿ. ಇವಾಗ ಅಲ್ಲಿ ನೋಡಿದ ಗಣೇಶಗಳು ನಮಗೆ ಥೀಮ್ ಸ್ವಲ್ಪ ಇಷ್ಟ ಆಗಿಲ್ಲ. ಸೊ ಇವಾಗ ಅದಕ್ಕೆ ಇನ್ನೊಂದು ಲೊಕೇಶನ್ಗೆ ಹೋಗ್ತಿದ್ದೀವಿ. ಲೊಕೇಶನ್ಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡೋಣ ಗಣೇಶಗಳು ಯಾವ ಥರ ಇದೆ ಅಂತ. ಎಲ್ಲ ಕಡೆ ಏನೋ ಈ ಸಲ ಬಾಂಬೆ ಸ್ಟೈಲಲ್ಲಿ ಮಾಡ್ತಾರಂತೆ ಗಣೇಶ, ಮಣಿ ವರ್ಕು, ಮೋತಿ ವರ್ಕು. ಓಕೆ. ಸೊ ಎಲ್ಲ ಬಾಂಬೆಯಿಂದ ಇಂಪೋರ್ಟ್ ಆಗ್ತಾರೆ ಇಲ್ಲಿಗೆ. ಸೊ ಫ್ರೆಂಡ್ಸ್ ಆಗ್ಬಿಟ್ಟಿದೆ ಎಲ್ಲ ಕ್ಲೇ ವರ್ಕ್ಸ್. ಸೊ ಓಕೆ, ಇಲ್ಲಿ ಒಂದು ಸ್ವಲ್ಪ ಗಣೇಶಗಳಿದ್ದಾವೆ, ಬನ್ನಿ ನೋಡೋಣ. ಓ ಸೊ ಗೈಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರೋ ಗಣೇಶ. ಸೊ ನಾವು ಯೂಶ್ವಲಿ ಇವ್ರ ಹತ್ರನೇ ಈಸ್ಕೊಳ್ಳೋದು ವರ್ಷನೂ. ಏನ್ ಭಯ ಯಾವ್ದಾರು ಇಷ್ಟ ಆಯ್ತಾ ಭಯ? ಯಾಕೆ ಭಯ? ಬಾರ ಮಗ, ನಿಮ್ಮ ಅಂಗಡಿ ಪ್ರಮೋಷನ್ ಮಾಡ್ಕೊಡ್ತೀನಿ ಬಾರೋ. ನಿಮ್ಮ ಅಂಗಡಿ ಬಗ್ಗೆ ಹೇಳು. ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಎಲ್ಲಿರೋದು ನಿಮ್ಮ ಲೊಕೇಶನ್ ಹೇಳು, ನಿಮ್ಮ ಅಂಗಡಿ ಹೇಳು, ಸ್ಟಾರ್ಟಿಂಗ್ ಪ್ರೈಸ್ ಹೇಳು. ನಂಗೆ ಪ್ರೈಸ್ ಎಲ್ಲ ಗೊತ್ತಿಲ್ಲ. ಆಯ್ತು, ಎಲ್ಲಿರೋದು ಅಂಗಡಿ ಲೊಕೇಶನ್ ಹೇಳು. ಮಾಸಂದ್ರ ನಂಬರ್ ಐತೆ, ಒಂದು ನಿಮಿಷ ನಂಬರ್ ಐತೆ. ಕಾಲ್ ಅಂತ ಬೇರೆ ಹಾಕೋರೆ. ನಂಬರ್ ತೋರಿಸಲ್ಲ ಇರು, ಅಲ್ಲಿ ಕಾಣಿಸಲ್ಲ ಬ್ರೈಟ್ನೆಸ್. ಫೋಕಸ್ ಆಗ ಉಲ್ಟಾ ಬರುತ್ತೆ. ಬಂತು ನೋಡು, ಉಲ್ಟಾ ಬರುತ್ತೆ. ಬಿಡು, ಸೀದಾ ಮಾಡ್ಕೊಂಡು ಹಾಕ್ಬಿಡ್ತೀನಿ. ಎಷ್ಟು ಯೂಟ್ಯೂಬ್ ಅಲ್ಲಿ ಹಾಕಿ ನೀವು ನೋಡ್ಕೊಳ್ಳೋಣ. ಎಷ್ಟು ಗಣೇಶ ಗಂಟ ಮಾಡ್ತೀರಾ ನೀವು? ಅದೆಲ್ಲ ಹೇಳು. ನಿಮ್ಗೆ ಲಾಸ್ಟ್ 12 ದಿನ. ಇಲ್ಲಿ ಯಾವುದು ಇಷ್ಟ ಆಗಿಲ್ವಂತೆ. ಸೊ ಅವ್ರ ಮಮ್ಮಿ ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರ ಮಮ್ಮಿ ಬಂದು ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾರಂತೆ, ಯಾವ್ದು ಬರುತ್ತೆ ನೆಕ್ಸ್ಟು, ಯಾವ್ದು ಬರಲ್ಲ ಅಂತ ಅಂದ್ಬಿಟ್ಟು. ಸತಿ ಎಲ್ಲ ಹಳೆ ಪೀಸ್ಗಳೇ ಜಾಸ್ತಿ ಅವೆ ಅಂತೆ. ಸೊ ಅದಕ್ಕೆ ಯಾವುದು ಇಷ್ಟ ಆಗ್ತಿಲ್ಲ. ಸೊ ಬೇರೆ ಲೊಕೇಶನ್ಗಳು ಹುಡುಕ್ತಾ ಇದ್ದೀವಿ. ನಿಮಗೂ ಯಾವ್ದಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ, ಅಲ್ಲೂ ಹೋಗಿ ನೋಡೋಣ. ಸೊ ಇವಾಗ ನಾವು ದೇವನಹಳ್ಳಿಗೆ ಹೋಗ್ತಾ ಇದ್ದೀವಿ, ನೋಡೋಣ. ಇವಾಗ ನಮ್ಮ ನವೀನ್ ಬೈ ರೊಚ್ಗೆದ್ಬಿಟ್ಟು ಅವ್ರು ಅವಾಗಿಂದ ನಡೀರಿ ಅಂತಾರೆ. ಸೊ ಬನ್ನಿ ಇನ್ನೊಂದು ಲೊಕೇಶನ್ಗೆ ಹೋಗಿ, ಅಲ್ಲಿ ಗಣೇಶಗಳಿದಾವಂತೆ. ಸೊ ಬನ್ನಿ ಹೋಗಿ ನೋಡೋಣ ಅಲ್ಲಿ. ಸೊ ಗೈಸ್ ಇವಾಗ ಇನ್ನೊಂದು ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಸೊ ಬನ್ನಿ ಇಲ್ಲಿ ನೋಡೋಣ ಹೆಂಗಿದಾವೆ ಗಣೇಶ ಅಂದ್ಬಿಟ್ಟು. ಶೆಡ್ಗೆ ಎಂಟ್ರಿ ಆಗಿದ್ದೀವಿ. ಗೈಸ್ ಇಲ್ಲಿ ಬಂದಿದ್ದೀವಿ ಇವಾಗ ಗಣೇಶಗಳು ನೋಡೋಕ್ಕೆ. ಸೊ ನೋಡ್ಬೋದು, ಇಲ್ಲೂ ಒಂದು ಸ್ವಲ್ಪ ಇದ್ದಾವೆ ಚೆನ್ನಾಗಿರೋವು. 1 minute later. ನೋಡಿ ಅಣ್ಣ ತಮ್ಮಂಗೆ ಜಪ್ತಿ ಹೊಡಿತವ್ರೆ. ಅವರು ದುಡ್ಡು ಕಿತ್ಕೋದಾರ ಜಪ್ತಿ ಅಲ್ಲ. ಏನ್ ಬೇಕಾದ್ರೂ ಇವ್ರು ಎಲ್ಲಾರ ಹತ್ರ ಹೋಗಿ ಜಪ್ತಿ ಹೊಡಿತಾರೆ. 1 eternity later. ಏನು ಊಟ ಮಾಡಿದ್ದಿಲ್ಲ. ಸೊ ಹೊಟ್ಟೆಯಲ್ಲಿ ಹಸಿತಾ ಇತ್ತು, ಅದಕ್ಕೆ ಮಸಾಲೆ ಪುರಿ ತಿನ್ನೋಣ ಅಂತ ಬಂದ್ವಿ. ಸೊ ತಿಂದ್ಬಿಟ್ಟು ಇನ್ನೊಂದು ಕಡೆ ಹೇಳಿದ್ದಾರೆ ಗಣೇಶ ಲೊಕೇಶನ್ನು. ಸೊ ಆಲ್ರೆಡಿ ಅವರೆಲ್ಲ ಹೊರಟಿದ್ದಾರೆ. ನಾನು ತಿಂದ್ಬಿಟ್ಟು ನಾವು ಆ ಲೊಕೇಶನ್ಗೆ ಹೋಗಿ ನೋಡೋಣ ಯಾವ ಥರ ಇದ್ದಾರೆ ಗಣೇಶಗಳಲ್ಲಿ ಅಂತ. 3 weeks later. ಸೊ ಗೈಸ್ ಫೈನಲಿ ದ ಗಣೇಶ ಬುಕಿಂಗ್ ಈಸ್ ಡನ್ ಫಾರ್ ದ ಇಯರ್ 2024. ಸೊ ಗಣೇಶ ಬುಕ್ ಮಾಡಿ ಬಂದಿದ್ದೀವಿ. ಒಂಥರ ಯುನೀಕ್ ಆಗಿದೆ ನಾವು ಬುಕ್ ಮಾಡಿರೋದು ಡಿಸೈನು. ಪ್ಲಸ್ ನಾವು ಒಂದು ಸ್ವಲ್ಪ ಆಲ್ಟ್ರೂ ಮಾಡಿಸ್ತಾ ಇದ್ದೀವಿ. ಸೊ ಅದರಿಂದ ಒಂಥರ ಯುನೀಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ನಮ್ಮ ಬುಕ್ ಮಾಡಿರೋ ಗಣೇಶ ಬಂದು ನಮ್ಮ ಅಡ್ಡಾಗಿ ಬಂದಿದ್ದೀವಿ. ಅದು ಯಾಕೆ ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಅಂದರೆ, ಇನ್ನೊಂದು ಲೊಕೇಶನ್ನು ಬ್ಯಾಟ್ರಿ ಫೋನ್ ಡೆಡ್ ಆಗೋಗಿತ್ತು ಗೈಸ್. ಬ್ಯಾಟ್ರಿ ಇದ್ದಿಲ್ಲ, ನಾನು ಚಾರ್ಜ್ ಮಾಡ್ಕೊಂಡು ಹೋಗಿದ್ದಿಲ್ಲ ಫೋನ್ನ. ಸೊ ಅದರಿಂದ ಡೆಡ್ ಆಗೋಯಿತು ಬ್ಯಾಟ್ರಿ. ಸೊ ಅದೊಂದು ತೋರ್ಸೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಗಂಟೆನೂ ಒತ್ತಿರಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಗೆ ಬಂದುಬಿಡುತ್ತೆ. ಸಿಟಿದನ್ ಬಾಯ್.